ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ, ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್. ನಾನು ಚಲೋ ಇದ್ದೀನಿ ನೋಡಿರಿ. ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಮಂತ ಏನೇನಾಗುತ್ತೆ ಅಂತ ನಿಮ್ಮ ಶೇರ್ ಮಾಡ್ಕೋತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ಒಟ್ಟು ಮನೆಗೆ ಹೇಳಿದ್ರೆ 6 ಗಂಟೆ ಆಗಿದ್ದಕ್ಕೆ ಕಕ್ಕಲ್ ಮುಖ ತೊಗೊಂಡು ದೇವ್ರ ಬಲ್ಲಿ ದೀಪ ಹಚ್ಚಿ ನಾನು ಹೊರಗೆ ಹೊಂಟೀನಿ ರೀ ಮಾರ್ಕೆಟ್ಗೆ. ಯಾಕಂದ್ರೆ ನಾಳೆ ಲಕ್ಷ್ಮೀ ಪೂಜೆ ಅದ ರೀ. ಶುಕ್ರವಾರ ಲಾಸ್ಟ್ ಶುಕ್ರವಾರ ಶ್ರಾವಣ ಲಾಸ್ಟ್ ಶುಕ್ರವಾರ. ಒಂದು ಶುಕ್ರವಾರ ಪೈಲೆ ಶುಕ್ರವಾರ ಮಾಡೀನಿ ರೀ. ಪೈಲೆ ಶುಕ್ರವಾರ ಮಾಡೋದು ಆಯ್ತು. ಮುಂದೆ ಆಯ್ತಾರ ಅಜ್ಜಿ ತೀರ್ಕೊಂಡ್ರು ನಮ್ಮ ಅಜ್ಜಿ. ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡಿದ್ದಿಲ್ಲ ರೀ. ಮುಂದೆ 2 ಶುಕ್ರವಾರ 3 ಶುಕ್ರವಾರ 2 ಶುಕ್ರವಾರ ಬಂದಿರ್ಬೇಕು ರೀ. ಲಕ್ಷ್ಮೀ ಪೂಜೆ ಮಾಡಲಿಲ್ಲ ರೀ ನಾ. ಮತ್ತು ನಮ್ಮ ಮಮ್ಮಿ ಅಂದರು ಲಾಸ್ಟ್ ಶುಕ್ರವಾರ ಮಾಡ್ಕೆ ಮುಗಿಸ್ಬಿಡು ತಂಗಿ, ಹಾಗೆ ಬಿಡಬಾರ್ದು, ಅದು ಒಂದೇ ಶುಕ್ರವಾರ ಆಗ್ತದೆ. ಪ್ರತಿ ವರ್ಷ ಏನಿಲ್ಲ ಅಂದ್ರೆ 7-8 ವರ್ಷ ಆಯ್ತು ಲಕ್ಷ್ಮೀ ಪೂಜೆ ಮಾಡ್ಕೊತ ಬಂದೀನಿ. ಯಾವಾಗೂ ನಂಗೆ ಅಡ್ಚಿನ ಬಂದಿಲ್ಲ ಮಾಡೋಕ್ಕೆ. ಇದೇ ಸಲನೇ ಅಜ್ಜಿ ತೀರ್ಕೊಂಡ್ರೆ ಸಲ ಅಂದು ಲಕ್ಷ್ಮೀ ಪೂಜೆ ಮಾಡಿಲ್ಲ ರೀ. ಪೈಲಾದೊಂದು ಮಾಡೀನಿ, ಮತ್ತು ಲಾಸ್ಟಿನೊಂದು ಮಾಡಿ ಮುಗಿಸ್ಬೇಕಂತ ಅನ್ಕೊಂಡೀನಿ ರೀ ಫ್ರೆಂಡ್ಸ. ಅವಾಗೊಂದು ಮಾಡೀನಿ, 1 ತಿಂಗಳಾಯಿತು. ಮತ್ತು ಈಗ ನಾಳೆ ಲಾಸ್ಟ್ ಶುಕ್ರವಾರ ಅದ ರೀ. ಲಕ್ಷ್ಮೀ ಪೂಜೆ ಮಾಡಬೇಕು, ಮುತ್ತೈದೆತನ ಉಳಿಸ್ಬೇಕಂತ ಅನ್ಕೊಂಡೀನಿ ರೀ ಫ್ರೆಂಡ್ಸ. ಅದಕ್ಕೆ ಮಾರ್ಕೆಟ್ಗೆ ಹೊಂಟೀನಿ ರೀ. ಹೂವು ದಂಡಿ ಮತ್ತು ಹೋಳ್ಗೆ ಮಾಡ್ಲಿಕ್ಕೆ ಏನೇನು ಸಾಮಾನು ಇರಬೇಕು ಎಲ್ಲ ತರಬೇಕತ್ತ. ನೋಡಿ ಮಾಮ ಮಾಡ್ತಕೊ ನೋಡಿ. ಇವರು ಮುಕ್ಕೊಂಡಾಗ ನೋಡ್ರಿ ಫ್ರೆಂಡ್ಸ್. ಯಾಕೋ ಸಾಲಿದಿಂದ ಬಂದಾರ ಇಬ್ಬರು ಮುಕ್ಕೊಂಬಿಟ್ರೆ. ವಿಜ್ಜಿನೂ ಮುಕ್ಕೊಂಡನ, ವಿರಾಜ್ನು ಮುಕ್ಕೊಂಡ್ಬಿಟ್ಟಾನ. ಈಗ ದಂಡ ನಾನು ದೇವ್ರ ಬಲ್ಲಿ ದೀಪ ಹಚ್ಚಿ ಹೋಗಕ್ಕೆ ಮಾಡ್ತಕೊಂಬೋ ತರ್ತೀನಿ. ಹೇಳ ಉರಿ ಬಂದಾರ ನೀವು ವಿರಾಜ್. ಉರಿ ಅಂದ್ರೆ ಉರಿ ಬಂದಾವ್ರಿ. ಹೋಗಿ ಮಾಡ್ತಕೊಂಬೋ. ಅಭ್ಯಾಸ ಮಾಡಿಲ್ಲ ಏನು ಮಾಡಿದಿ? ನೆನಸು ಬರ್ತೀನಿ. ಮತ್ತ ವಾಚನ್ ಮಾಡೀನಿ. ಹೋಗಿ ಮರ್ತಕೊಂಬೋ. ಪೌಡ್ರದು ಹಚ್ತೀನಿ ನಾವು ವಿಜ್ಜಿಗರೆ. ಹೆಣ್ಮಕ್ಳು ನೋಡಿ ಕುಂಡಿ ಬಾರ್ಲಿ ಹಾಕೊಂಡು. ಆ್ಯಕ್ಚುಲಿ ನಾವು ಅವ್ರಿಗೆ ಒಟ್ಟು 10 ಮಣಿ ಮೊಕ್ಕೋಗೂಡಲ್ರಿ. 6 ಗಂಟೆ ಮುಂದೆ ನಮ್ಮ ಮನ್ಯಾಗ ಮೊಕ್ಕೋಗೂಡಲ್ರಿ. ದೇವ್ರ ಬಲ್ಲಿ ದೀಪ ಹಚ್ತೀವಲ್ಲ ರೀ. ಹಂಗಾಗಿ 10 ಮಣಿ ಮೊಕ್ಕೋಗೂಡಲ್ಲ. ಮನೆ ಲಕ್ಷ್ಮಿ ಬರ್ತಾಳೆ ಅಂತೇಳಿ ಆರಾಮಿಲ್ಲ ರೀ. ಯಾಕೋ ಇವನು ಮೊಕ್ಕೊಂಬಿಟ್ರೆ ಅವನು ಮೊಕ್ಕೊಂಬಿಟ್ಟ. ಅನ್ನಕ್ಕೆ ಏನಲ್ಲಿಲ್ಲ. ಲೈಟ್ ಹಚ್ಚಿ ದೀಪ ಹಚ್ಚಿದೆ ರೀ. ನಾನು ಹೋಗಿ ಬರ್ತೀನಿ ಮಾರ್ಕೆಟ್ಗೆ. ಬರೀ ಹೋಗಮಂತ. ಏನೇನು ತರಬೇಕು ಸಾಮಾನುಗಳೆಲ್ಲ ತೊಗೊಂಬರ್ತೀನಿ ಅಂತ ರೀ. ಹೋಳ್ಗೆ ಮಾಡ್ಬೇಕು ನಾಳೆ ನೆಸ್ಕಿನಾಗ ಹೇಳ್ಬೇಕು. ಅದಕ್ಕೆ ಸಾಮಾನ್ಯ ತರ್ತೀನಿ ರೀ. ಎದ್ದಾನವನಿಗೆ ಇಟ್ಟು ನಾಯಿ ತೊಳೆದು ಪೌಡ್ರದು ಹಚ್ಚಿ ನೋಡ್ರಿ ಹೋಗೋಣ. ಅಪ್ಪು ಚಟ್ಕೊಂಡಿದ್ದಿ ನೀನು ಬಿಟ್ಟು ಹೋಗಿ. ನಾನು ಚಟ್ಕೊಂಡಿದ್ದಿ. ಬಂಗಾರಿ ಮಾರಿ ತಗೊಂಡಿದ್ದೆಪ್ಪ ನೀ. ನಾ ಇದು ಬರತ್ತ ಮಾರಿ ತಗೊಂಡಿದ್ದಿ. ಇವತ್ತಿ ಪೌಡ್ರ್ ಹಚ್ಕೊಂಡಿದ್ದಿ. ಅಪ್ಪ ಚಟ್ಕೊಂಡಿದ್ನಿ. ಸಿಟ್ಟು ಬಂದ ನಿನಗ. ನೀವು ಮಕ್ಕೊಂಡಿದ್ದೆಪ್ಪ ಅದಕ್ಕೆ ಬಿಟ್ಟು ಹೋಗಿನೋ. ನೀವು ಮಕ್ಕೊಂಡಿದ್ದಿಲ್ಲ. ನೀವು ಮಕ್ಕೊಂಡಿದ್ದೆ ಅದಕ್ಕೆ ಬಿಟ್ಟು ಹೋಗಿನಿ. ಸರಿ ಮಚ್ಚರ್ ಹೊಡೇನು ತಿಲ್ಲಿಗೆ ತಂದೀನಿ. ಮಚ್ಚರ್ ತಿಲ್ಲಿಗೆ ತಂದೀನಿ. ಕೈ ತಕೊತೀನಿ. ಇಜ್ಜು ಮಾತಾಡಲಿ. ಚಟ್ಕೊಂಡಿದ್ದಿ. ಅಣ್ಣ ಎದ್ದಿದ್ನು ಅದಕ್ಕೆ ಕರ್ಕೊಂಡೋಗಿ. ನೀವು ಮಕ್ಕೊಂಡಿದ್ದಿ ಬಿಟ್ಟು ಹೋಗಿ. ನಿನಗ ಮಕ್ಕೊಂಡಿದ್ದಿಲ್ಲ. ತಿಲ್ಲಕ ನೀನು ತಿಲ್ಲಕ ಎಬ್ಸದಿತ್ತು. ಹೋಗಮ್ಮೀಗ ತಿರ್ಗಾಡ್ಕೋತ ನೋಡ್ರಿ ಹ್ಯಾಂಗೆ ಉಬ್ಬ್ಯದ ಮಾರಿ. ನೋಡ್ರಿ ಹ್ಯಾಂಗೆ ಉಬ್ಬ್ಯದ ಅಂತ. 1 ಗಂಟೆ ಆಯ್ತು ರೀ ಫ್ರೆಂಡ್ಸ್. ಸಾಮಾನ್ಯ ತರ್ಲಕ್ಕೆ ಹೋಗಿ ಏನೇನು ತಂದಿನ ತೋರಿಸ್ತೀನಿ ರೀ. ಕೈ 2 ನೋಯ್ ಸಿಗತ್ತಾವ. 2 ಕೈಯ ಪಿಸ್ಬಿ ಅವ ರೀ. ಈ ಕೈಯನ್ನು ಪಿಸ್ಬಿ ಉಡೇನೆ ಮಾಡೋಕ್ಕಾಗಿಲ್ಲ ರೀ. ಅಷ್ಟು ಅಜ್ಜಿಯಾಗಿ ಪಿಸ್ಬಿಗಳು. ಏನೇನು ತಂದಿನ ತೋರಿಸ್ತೀನಿ ರೀ ಫ್ರೆಂಡ್ಸ್. ಪೈಲ ತಿಲ್ಲಕ್ಕೆ ತೊಗೊಂಡಿನಿ, ಅದು ತೋರಿಸ್ತೀನಿ ರೀ. ಈಗ ಜಿಲೇಬಿ ತೊಗೊಂಡಿನಿ ರೀ. ಸರಿ ಅಜ್ಜಿ. ಜಿಲೇಬಿ ಮತ್ತು 1 ಕಿಲೋ ಇದು ತಂದೀನಿ ರೀ. ಏನಂತಾರೆ ಪೇರು ತೊಗೊಂಬಂದಿನಿ. ಅಲ್ಲಿ ಬರಳಾಗ ನೋಡಿದೆ ರೀ ಚಂದಿದ್ದು. ಇವು 1 ಕಿಲೋ ಪೇರು 20 ರೂಪಾಯಿ ಅಂತ್ರಿ. ಮತ್ತು ಆ್ಯಪಲ್ ತಂದೀನಿ. ಸೇಬ್ ತರಲಾದ ಬಕ್ಕಳ ದಿನ ಆಗಿತ್ತು ರೀ. ಅರ್ಧ ಕಿಲೋ ಅಂತ್ರಿ. 50 ರೂಪಾಯಿ ಅರ್ಧ ಕಿಲೋ ಕೊಟ್ಟು ಇವು ತೊಗೊಂಬಂದಿನಿ. 20 ರೂಪಾಯಿ ಇವು ತಂದೀನಿ. ಇಷ್ಟು ತಿನ್ಲಿಕ್ಕೆ ತೊಗೊಂಬಂದಿನಿ ರೀ ಪಾರ್ಗಳಿಗೆ. ಮತ್ತು ಇವು ಬಾಳಿಕೆ ದೇವ್ರಿಗೆ ತಂದೀನಿ. ಈ ಬಾಳಿಕೆ ನಾಳೆ ಲಕ್ಷ್ಮೀ ಪೂಜೆ ಅದಲ್ರಿ. 1 ಡಜನ್ ಅಂತೀನಿ. 15 ಕೊಟ್ಟಾನ್ರಿ. ಅವು 50 ರೂಪಾಯಿ ಅಂತ. ಅದಿಷ್ಟು ತೊಗೊಂಬಂದಿನಿ ರೀ ಫ್ರೆಂಡ್ಸ. ಇದಿಷ್ಟು ಅಡುಗೆ ಸಾಮಾನು ರೀ. ನಾಳೆಗೆ ಚೀರ್ ಮಾಡಿ ಹೋಳಿಗೆ ಮಾಡ್ತೀನಿ. ಅದಕ್ಕೆ ಚೀರ್ ಮಾಡಿ ನಾಳೆಗೆ ಹೋಳಿಗೆ ಮಾಡ್ತೀನಿ ರೀ ಫ್ರೆಂಡ್ಸ. ಕೊತ್ತಂಬರಿ ಈಗ ಬದ್ನಿಕಾಯಿ ರೀ. ಹೋಳಿಗೆ ಹಿಟ್ಟ, ಕಡ್ಲೆ ಹಿಟ್ಟ, ಇದು ಕಡ್ಲೆ ಬೇಳೆ, ಸೋಡಾ, ಇದು ಬೆಲ್ಲ, ಇದು ಕಡಲೆ ಹಿಟ್ಟ, ಮತ್ತು ಇದು ಪಾಪಡಿ, ಇದು ತಂದು ಉದ್ದಿನ ಬೇಳೆದು ಉಡಿದಾಳದು. ಮತ್ತೇನಂದ್ರೆ ಫ್ರೆಂಡ್ಸ ಯಾವಾಗಲೂ 1 ಕಿಲೋ ಹಾಕ್ತೀನಿ ರೀ ನಾ ಬ್ಯಾಳೆ ಹೂರಣಕ್ಕೆ. ಬಟ್ ಯಾಕೋ ನನಗೆ ಇದು ಇಲ್ಲ ರೀ. ಈಗ ಯಾರು ಯಜಮಾನ್ರು ಇಲ್ಲ ಮನ್ಯಾಗ, ನಾವು ಪರಗಳು ಅಷ್ಟೇ ಇದ್ದೀವಿ. ಅಟ್ಟೆ 1 ಕಿಲೋ ತಂದೀನಿ ರೀ. ಮುಂಜಾನೆ ಮುತ್ತಿನ ಉಣ್ಸ ಪುರ್ತಕ ಆಯ್ತು. 1 ಟೈಮ್ ಊಟ ಆದ್ರೆ ಸಾಕ್ರಿ. ನಾಳೆಗೆ
ಹ್ಞೂ ನೀರು ತಕೊಡ್ಲಿಕ್ಕೆ ಅದು ಬೇರೆ ಅದು ಬೇರೆ ಸರಿ ನೀರು ತಾಕೊಡ್ಲಿಕ್ಕೆ ಆಟೋ ಪೋಪೋಕಿಲ್ಲ ತಂದಿನಿ ಫ್ರೆಂಡ್ಸ್ ಆಟೋ ಒಂದು 10-15 ಹೋಳಿಗೆ ಅಥವಾ ಒಂದು ಟೈಮ್ ಆಗ್ತದೆ ಉಳ್ಳಕ್ಕೆ ನಮಗೆ ಸಾಕು ಹಾಯ್ ಇವತ್ತೇ ತಂಬ್ತೀನಿ ಇನ್ನೂ ನೆನಪರ್ ಬಂದೀನಿ ರೀ ಎಣ್ಣೆ ತರದೆ ತುಂಬ ಎಣ್ಣೆ ಖಾಲಿ ಆಗಿತ್ತು ಇದು ಇಷ್ಟಕ್ಕೆ ಏನಿಲ್ಲ ಅಂದ್ರೆ 400 ರೂಪಾಯಿ ಹೋಗ್ಯಾವ್ರಿ ಇಷ್ಟಕ್ಕೆ 500 ರೂಪಾಯಿ ಹಾಕಿದ್ರು 600 ರೂಪಾಯಿ ಇದ್ರು ನನ್ನ ಬಳಿ 100 ರೂಪಾಯಿ ಹೊಡೆದ ಅಂದ್ರೆ 500 ರೂಪಾಯಿ ಹೋಗ್ಯಾರ ಅನ್ಸ ಇನ್ನು ಎಣ್ಣೆ ತರಬೇಕು ಎಣ್ಣೆಗೆ ಒಂದು 100 ರೂಪಾಯಿ ಬೇಕೀಗ ಯಜಮಾನ್ರಿಗೆ ಫೋನ್ ಹಚ್ತೀನಿ ಮುಂಬಾಣಿ ನೆನಪರ್ ಬಂದೀನಿ ಎಲ್ಲ ತೊಗೊಂಬಂದೀನಿ ಅದು ಒಂದು ನೆನಪರ್ ಬಂದೀನಿ ರೀ ಈಗೇನಿಲ್ಲ ರಾತ್ರಿ ತರ್ತೀನಿ ಹೋಗಿ ಇಲ್ಲೇ ದುಕಾನದ ಹೋಗಿ ತರ್ತೀನಿ ಅದಕ್ಕೊಂದು 1 ಸೇರಿ ಒಟ್ಟು 700 ರೂಪಾಯಿ ಖರ್ಚು ಆಗ್ತದೆ ರೀ ಇವತ್ತು ನಾಳೆಗೆಲ್ಲ ಇಟ್ಟೆಲ್ಲ ಮಾಡ್ಲಿಕ್ಕೆ ತಿನ್ಲಿಕ್ಕೆ ತಂದೀನಿ 150 ರೂಪಾಯಿ ತಿನ್ಲಿಕ್ಕೆ ಸೇಪ ಪೇರು ಮತ್ತು ಜಿಲೇಬಿ ತಂದೀನಿ ರೀ ಪ್ಲೇಟ್ ತೋರಿ ಮತ್ತು ಮ್ಯಾಗಿ ತೊಗೊಂಬಂದೀನಿ ಇದು ಯಾಕೋ ನೋಡಿ ತಿನ್ನಂಗೆ ಐತೆ ಅದಕ್ಕೆ ತೊಗೊಂಬಂದೀನಿ ನಿನ್ನ ಸಲಿಂದ ಮತ್ತು ಜಿಲೇಬಿ ಅಕ್ಕ ಕರಿ ಜಿಲೇಬಿ ತಿನ್ಲಕ್ಕ ಬರೀ ಫ್ರೆಂಡ್ ಜಿಲೇಬಿ ತಿನ್ನವೇ ನಂಗೆ ಜಿಲೇಬಿ ತಿನ್ನಂಗಾಗಿತ್ತು ಅದಕ್ಕೆ ತೊಗೊಂಡೀನಿ ಯಾರು ಇದು ಪೌಕ್ಲೆ ತೊಗೊಂಡೀನಿ ರೀ ತಿನ್ನಂಗಾಗಿತ್ತು ಮತ್ತು ಇದು ಅಂತ ಅಲ್ಲಿ ನೋಡ್ದೆ ಸೇಪ್ ಅಂತ ತರಲಾದ ಭಾಳ ದಿನ ಆಗಿತ್ತು ಅದಕ್ಕೆ ತೊಗೊಂಬಂದಿನಿ ತಿನ್ನಕ್ಕಿಲ್ಲ ವಿಜ್ಜು ಇನ್ನೂ ಸಿಟ್ಟು ಹೋಗಿಲ್ಲ ಚಟ್ಕೊಂಡಿದ್ದಿ ಭಾಳ ಅದಾರ ನಮ್ಮ ಇಜ್ಜಿದು ಇನ್ನೊಂದು ಪಿಸ್ಬಿ ಅಲ್ಲದ ಇನ್ನೂ ತಂದೀನಿ ಸಾಮಾನ್ಯ ಅದಕ್ಕೆ ಎಲ್ಲತ್ತಿನ ಎಲ್ಲೋ ಅಂತ ತೋರಿಸ್ತೀನಿ ನಮ್ರಿ ಇನ್ನೂ ತಂದೀನಿ ನಮ್ರಿ ಏನು ತಂದೀನಂತ ಅದೇ ತಿನ್ನ ಏನೋ ಕಮ್ಮದ ಅಂತೇಳಿ ಹೂವು ತೊಗೊಂಬಂದೀನಿ ರೀ ಫ್ರೆಂಡ್ಸ ನಾಳೆಗೆ ಹಾರ ದಂಡಿ ಅದು ತೊಗೊಂಬಂದೀನಿ ಈಗ ಇದೊಂದು ಹೂವು ತೊಗೊಂಡು ಬಂದೀನಿ ರೀ ನಾಳೆ ಪೂಜೆಗೆ ಇದು ತೊಗೊಂಬಂದೀನಿ ರೀ ಮತ್ತು ಒಂದು ಟ್ಯಾಂಗ್ ಇದು ಫ್ರೆಂಡ್ಸ್ ಟ್ಯಾಂಗ 40 ರೂಪಾಯಿ ಅಂತ ರೀ ಒಂದು ಟೆಂಗಿಗೆ 40 ರೂಪಾಯಿ ಅಂತ ತುಟ್ಟಿಗೆ ಅವು ಟ್ಯಾಂಗನು ಅವು 35 ರೂಪಾಯಿ ತಂದೀನಿ ವಾರ್ಲಕತ್ತಾನ ಅವ ಇದಕ್ಕೆ 40 ರೂಪಾಯಿ ಅಂತ ಟೆಂಗಿಗೆ ಇದು ಅಂತೂ ದೇವ್ರಿಗೆ ಲೆಕ್ಕ ಹಾಕಂಗಿಲ್ಲ ರೀ ದೇವ್ರಿಗೆ ತರಕ್ಕೆ ಕಮ್ಮಿ ಇನ್ನೂ ಏನೇ ತರಬೇಕಾದ್ರೆ ಕಮ್ಮಿ ಮಾಡಿಸ್ತೀನಿ ರೀ ದೇವ್ರ ವಿಷಯದಾಗ ಏನಾರ ಸಾಮಾನ್ಯ ಏನಾರ ತರದ್ದು ಒಟ್ಟ ಕಮ್ಮಿ ಮಾಡಂಗಿಲ್ಲ ರೀ ನಾವು ಏನಾರ ನಮಗೆ ತರೋದಿದ್ರೆ ಅಟ್ಟೆ ಕಮ್ಮಿ ಮಾಡಿಸ್ತೀನಿ ದಮ್ ತಿನ್ಲಕ್ಕೆ ಇದು ಒಂದು 30 ರೂಪಾಯಿ ಆಯ್ತು ರೀ ಇದು ಖಾರ ದಂಡಿ ತಂದಿನಿ ಫ್ರಿಜ್ನಾಗ ಇಡ್ತೀನಿ ನಾಳೆ ಪೂಜಾಕ್ಕೆ ರೀ ನಸಕ್ನಾಗ ಎದ್ದೆ ಮಾಡ್ಬೇಕು ಈ ಜಿಲೇಬಿ ತಿತ್ತಾ ಇಲ್ಲಿ ಅಕ್ಕ ಕರಿ ಫ್ರೆಂಡ್ಸ ನೋಡ್ರಿ ರಾತ್ರಿ ಮ್ಯಾಗಿ ತಿನ್ನಂಗಾಗಿತ್ತು ರೀ ಫ್ರೆಂಡ್ಸ್ ಅದಕ್ಕೆ ಒಂದು ಜರ ಮ್ಯಾಗಿ ತಂದಿದ್ದ ಬಾಯಿ ಒಂದು ಸ್ವಲ್ಪ ಇದು ಆಗ್ಬಿಟ್ಟದ್ರಿ ನನಗೆ ಅಂದ್ರೆ ನೆಗಡಿ ಅದು ಆರಾಮಿಲ್ಲ ರೀ ನೆಗಡಿ ಅದು ಬಂದದ ಏನು ರೀ ಹಿಂಗೆ ತಿನ್ಬೇಕಂತ ಅನ್ನಿಸ್ತದ ರೀ ಹಂಗಿದ್ದಾಗ ನಾ ಗೋಬಿ ಮಂಚೂರಿ ತಿಂತೀನಿ ಜಾಸ್ತಿ ಯಜಮಾನ್ರಿ ಇಲ್ಲಲ್ರಿ ಅದು ಗೋಬಿ ಮಂಚೂರಿ ತಂದಿಲ್ಲ ರೀ ಮ್ಯಾಗಿ ತಿನ್ನಂಬರಿ ಮ್ಯಾಗಿ ತಂದೀನಿ ಯಜಮಾನ್ರಿ ಇದ್ರೆ ಗೋಬಿ ಮಂಚೂರಿ ತರ್ತಿದ್ದೇವೆ ರೀ ಒಂದು ಜರ ಹಾಕ್ತಾ ಪಿಲ್ಲು ಒಲ್ಲತ್ರಿ ನಾನು ವಿರಾಜ ವಿಜ್ಜು ಇಷ್ಟೇ ಬಂದ್ರಿ ಪಿಲ್ಲು ಒಲ್ಲ ಅಂತ ಮ್ಯಾಗಿ ಈಗ ತಿನ್ನಂಗಿಲ್ಲಕ್ಕೆ ಅವ್ರ ಪಪ್ಪನ ಮಗಳನ್ನ ರೀ ಅವ್ರ ಪಪ್ಪ ಬೇಡ ಅಂದ್ರೆ ಮುಗೀತು ಅವೆಲ್ಲ ತಿನ್ಬಾರ್ದು ಪಿಲ್ಲು ಚಂದ ಇಲ್ಲ ಶರೀರಕ್ಕಂದ್ರೆ ಬಿಡುತ್ತೆ ತಿನ್ನಲ್ರಿ ನಮಗೆ ಬೇಕು ರೀ ತಿನ್ನಬರಿ ಮ್ಯಾಗಿ ಅದು ತಿಂದರಿ ಫ್ರೆಂಡ್ಸ್ ತಿಂದೆಲ್ಲ ಮಾಡಿದೆ ಇವ್ರು ನೋಡ್ರಿ ಅಡ್ಡ ಮಕ್ಕೊಂಡಾರ 3 ಮಂದಿ ಮನ್ಕೊಂಡಾರ ಲೇಟ್ ಆಗಿಬಿಟ್ಟದ ಮುಂಜಾನೆ ಜಲ್ದಿ ಎದ್ರಂದ್ರೆ ರಾತ್ರಿ ಜಲ್ದಿ ಮಕ್ಕೋತಾರೆ ರೀ ಮುಂಜಾನೆ ಲೇಟ್ ಮಾಡಿದ್ರಲ್ರಿ ಮುಗೀತು ರೀ ರಾತ್ರಿ 10ಕ್ಕೆ 11ಕ್ಕೆ ಮಕ್ಕೋತಾರೆ ರೀ ಬಾಂಡೆ ತಿಕ್ಕಿನಿ ರೀ ಗ್ಯಾಸ್ ಒರೆಸ್ಕೊಂಡಿನಿ ಎಲ್ಲ ಮಾಡೀನಿ ರೀ ಫ್ರೆಂಡ್ಸ್ ಆಗ್ಯದ ಈಗ ಇನ್ನೇನು ಮುಕ್ಕೋಬೇಕು ರೀ ಮಳೆ ಏನಿಲ್ಲ ರೀ ಸಣ್ಣ ಮಳೆ ಹೊಡಿತಿತ್ತು ರೀ 2 ದಿನ ಆಯ್ತು ಕಮ್ಮಿ ಆಗ್ಯದ ಈಗ ನಾನು ಮನ್ಕೋತೀನಿ ರೀ ಫ್ರೆಂಡ್ಸ ಮುಂಜಾನೆ ಬೆಳಗ್ಗೆ ಜಲ್ದಿ ಹೇಳ್ಬೇಕು ರೀ ನಾಳೆಗೆ ಎದ್ದು ಹೋಳ್ಗೆ ಮಾಡ್ಬೇಕು ಮತ್ತೆ ತನ ಉಣಿಸ್ಬೇಕಲ್ರಿ ಪೂಜೆ ಆಗ್ಬೇಕು ರೀ ಮತ್ತು ಅಡುಗೆ ಆಗಬೇಕು ಮತ್ತು ನಾ ಕೆಲ್ಸಕ್ಕೆ ಹೋಗಿ ಬರಬೇಕು ಅಷ್ಟೆಲ್ಲ ಕೆಲಸ ಅವ್ರೆ ನಾಳೆ ಮುಂಜಾನೆ ಅನ್ಕೊಂಡೀನಿ ರೀ ಎಷ್ಟಕ್ಕೆ ಇನ್ನೂ ಯಜಮಾನ್ರು ಬರೋರು ಅದಾರ ರಾತ್ರಿ 2ಕ್ಕೆ 2:30 ಬರ್ತೀನಿ ಅಂತೇಳಿ ಅಂದ ರೀ ಎಷ್ಟಕ್ಕೆ ಬರ್ತಾರೋ ಗೊತ್ತಿಲ್ಲ ರೀ ನಾನಂತೂ 3ಕ್ಕೆ ಎದ್ದು ಅಡುಗೆ ಮಾಡಬೇಕು ಅಂದ್ರೆ 6 ಗಂಟೆ ಅಟ್ಟಿಗೆ ಹೋಳ್ಗೆದೆಲ್ಲ ಮುಗಿಸ್ಬೇಕು ಎಲ್ಲ ಮಾಡಿ ಮುಗಿಸಿ ಕೆಲ್ಸಕ್ಕೆ ಹೋಗಿ ಬರ್ಬೇಕಂತ ಅಂದ್ಕೊಂಡೀನಿ ರೀ ಫ್ರೆಂಡ್ಸ ಏನಾಗುತ್ತೋ ಗೊತ್ತಿಲ್ಲ ರೀ ನಾ ಈಗ ಯಜಮಾನ್ರು ಬರತ್ತನ ಸುಮ್ಮನೆ ನಮ್ಮ ಪಡಿ ನಾ ಮಕ್ಕೊಂಬಿಡ್ತೀನಿ ರೀ ಅವ್ರು ಬಂದು ಮತ್ತೆ ಟ್ರಿಪ್ಪಿಗೆ ಹೋಗೋರ ಅಲ್ತ ನಂಗೆ ಒಂದು ಸ್ವಲ್ಪ ನಿದ್ದೆ ಆಗ್ತದ ಮುಕ್ಕೋತೀನಿ ರೀ ಫ್ರೆಂಡ್ಸ್ ನಾನು ಮತ್ತೆ ಸಿಗ್ತೀನಿ ಅಂತ ನಿಮ್ಗೆ ಸಾಕಷ್ಟು ಹಿಡಿತಾ ಈಗ ಸಾಕತ್ರಿ ಚಲೋ ಅದಲ್ರಿ ಅಕ್ಕಿ ಚೀಲ ಬಡ್ದು ಕಾಲಿಗತ್ರಿ ಕಿಲ್ಲಿ ಹೋದಲ್ರಿ ಹೆಂಗ್ರಿ ಈಗ ಬಂದ ನೋಡ್ರಿ 5 ದಿನ ಆಯ್ತು ಹೋಗಿ ಎಷ್ಟು ಟೈಮ್ ಅಡಿಚೆಗ್ಯದ್ರಿ 2:30 ಆಗ್ಯದ ರಾತ್ರಿ
ಇದೆ 2:30 ಆಗಿದ್ರೆ ರಾತ್ರಿ ಈಗ ಬಂದಾರೆ ಯಜಮಾನ್ರು. ಹಾಯ್ ಫ್ರೆಂಡ್ಸ್, ಹೇಗಿದ್ರಿ? ಭಾಳ ಭಾಳ ಅಂದ್ರೆ ಭಾಳ ಹೈರಾಣ ಆಗ್ಯದ. ಹೋದ್ರೆ ಗಂಟ್ಲೆಲ್ಲ ಆಗ್ಯಾವ. ನಾನು ಈಗಿನಪ್ಲೆ ಹಾಲತ್ತಾಗ್ಯದ. ಟ್ರಿಪ್ ಕೂಡ ರೀ. ಬರ್ರಿ ಬರ್ರಿ ಬರ್ರಿ, ಹೆಂಗಸೂರಿಗೆ ಸಾಕಾಗ್ಯದಪ್ಪ. ಗಾಡಿ ಎಷ್ಟು ಅಂದ್ರಿ? ಯಪ್ಪೋ, ಹೆಂಗಸೂರಿಗೆ ಸಂಭಾಳಿಸೋದು ಭಾಳ ಹೈರಾಣ ಅದ. ಒಬ್ರು ಹೋಗ್ಯಾರ ಅಂದ್ರೆ ಒಬ್ರು ಬರ್ತಾರೆ. ಒಬ್ರು ದರ್ಶನ ಮಾಡಿ ಬಂದಾರ, ಒಬ್ರು ಏನಂತಾರೆ ಒಂದೇ ಧೋನಿ ಮಿಣ್ಣ ಹೋಗೋ ಜರ ನೀರಿಗೆ ಕಾಲು ಬಿದ್ದು ಬರ್ತೈತೆ. ಮತ್ತೊಬ್ರು ಬರ್ತಾರೆ, ಒಂದು 5 ಲೀಟ್ರ್ ನೀರು ತೊಗೊಂಡು ಬರ್ತೀನಿ, ದಿನ ಮೈ ತೊಗೋತೀನಿ ಅಂತ. ಕೃಷ್ಣ ಹೈರಾಣ ಭಾಳ ಆಗ್ಯದಪ್ಪ. ಬಂದ್ರೆ ಮತ್ತೆ ನಚ್ಕನೆ ಹೊಂಟಾರ ಹಂಗೆ. ಈಗ 5 ಗಂಟೆಗೆ ಹೋಗ್ಬೇಕ್ರಿ. 2:30 ಆಗ್ಯದ. ಈಗ 1-2 ತಾಸು ನಿದ್ದೆ ಮಾಡ್ಕಿಸಿದ್ರೆ ಹೊಂಡ್ಬೇಕು. ಮತ್ತೆ ಅಕ್ಕಿ ಹಾಕಿ ತಂದ್ರಿ? 2 ಅಕ್ಕಿವ್ರಿ ಚಲೋ ಅಕ್ಕಿ ಹೋಗ್ಬೇಕು. ಇಸ್ಕಾನ ಬರ್ತಾರಲ್ಲ ಬೀಜನ HMT ರೈಸ್ ಇವು. ಅದೇ ಬಾಸ್ಮತಿ HMT ಬಾಸ್ಮತಿ ರೈಸ್. ಟ್ರಿಪ್ ಹೋಗಿದ್ರಲ್ರಿ, ಅಲ್ಲಿ ಉಳ್ದಾವಂತ. ಮತ್ತು ಇನ್ನೊಂದು ಏನೋ ತಂದಾರ ನೋಡಮ್ರಿ. ಒಂದೇ ತಂದಿರಿ ಇದು ಒಂದೇ ರೀ. ತೆಗೀರಿ. ಎಷ್ಟು ಅದಕ್ಕೆ? 100 ರೂಪಾಯಿ. 120 ತುಟ್ಟಿ ಬತ್ರಿ. ಕೈಲಿ ಹಣದು ಕೈಲಿ ಹಣದಿದ್ದೆ ರೀ. ಇಲ್ಲೇ ಮುದುಕಿ ಬೆಲೆ ಸಿಗ್ತಾವಲ್ರಿ. ಭಾಳ ಅಂದ್ರೆ 60-70 ರೂಪಾಯಿ ಐತ್ರಿ. ನೋಡ್ರಿ ಯಜಮಾನ್, ಹೇಳ್ರಿ ಫ್ರೆಂಡ್ಸ್, ಇದಕ್ಕೆ ರೇಟ್ ಹೇಳ್ರಿ. ಇದು ರೇಟ್ ಹೇಳ್ರಿ. ಮಾಡಾಕ್ತೀನಿ ನೋಡ್ರಿ. ಅವ್ರ ರೇಟ್ ಹಾಕಿರ್ಲಕ್ಕ ನಾನ್ಸಲ ಅಂತ ತೊಗೊಂಬಂದಾರ ರೀ. ಕೈಪಲ್ಲೆ ಹಾಕಿರ್ಲಕ್ಕ ಇಲ್ರಿ. ಚಂದ ಅದೆಲ್ಲ ಕೊಡ್ರಿ ತಿಲ್ಲಕ್ಕ. ಯಜಮಾನ್ರಿ ನೋಡ್ರಿ, ಅವಾಗ ನೀನು ಅಂದಿಲ್ಲ ಇದ್ದಿದ್ದು ಉಂಡಿದ್ದೆವು. ಶೇಪ್ ಕೊಡಂದ್ರಿ. ಈಗ ಹೊಸವಾಗ ನಮ್ಮ ಯಜಮಾನ್ರಿಗೆ. ಅದಕ್ಕೆ ಒಂದು ಶೇಪ್. ನಿದ್ದೆ ಹೊಂಟ. ಚಂದವ್ರಿ. ಎಲ್ಲ ಕಷ್ಟ ಎಲ್ಲ ಹೊಂಟೋಯ್ತು ಫ್ರೆಂಡ್ಸ್. ಮನೆಗೆ ಬಂದ ಬಳಿಕ ಈ ಥರ ಪ್ರೀತಿ ಮಾಡಿ ಹೆಣ್ಣು ಸಿಕ್ಕರು. ಕಷ್ಟ ಸುಖ ಹೊರಗಿಂದೆಲ್ಲ ಕಷ್ಟ ಎಲ್ಲ ತರಕಾರಿ ಬಿಡ್ತೇವೆ ನಾವು. ಅಲ್ಲಿ ಹೊಂಟಿಲ್ಲ, ಕಾಲು ನೋವು, ಮೈ ನೋವು, ನೆತ್ತಿ ನೋವು ಹರ್ಚಾಕಿತ್ತು. ಈ ಥರ ಪ್ರೀತಿ ಮಾಡಿ ಹೆಣ್ಣು ಸಿಗೋದು ಕೆಲಸ ಇತ್ತು. ಎಲ್ಲ ನೋವುಗಳೆಲ್ಲ ಓಡೋತು. ಪಾರ್ಗಳು ಇದ್ದೀವಿ ಅಂದ್ರಿ ಪಾರ್ಗಳು ಪಪ್ಪ ಇಲ್ರಿ ಅಂದ್ರೆ ಪಪ್ಪ ಏನೋ ಹೆಚ್ಚಿಗೆ ಹೋಗ್ತದ. ಅವ್ರದ್ದು ಪ್ರೀತಿ ಅಂತ ಕೇಳ್ಬಾರ್ದು. ಲಿಜ್ಜತ್ ಪಾಪಡಿ ತಂದಿದ್ವಿ. ಪಾಪಡಿ ಪುಡಿನೇ ತಂದಿತ್ತು ನಾ. ಅದೇ ಹುರಿಯಾದ ಪಾಪಡಿ ಪುಡಿನೇ ತಂದೇನ ತಂದಿರಿ. ಅಲ್ಲಿ ನೋಡಲಿ ಬ್ಯಾಗ್ ಮಾಡಿ. ನಾಳೆ ಪೂಜೆ ಅದ ತೊಗೊಂಬಂದಿನಿ. ಏನು ಪಾಪಡಿ? ಅವ್ವ ಹೌದಲ್ರಿ. ಅವು BM ಪಾಪಡಿ ಗೋಲ್ ಬರಲಿ. ನಾಳೆ ತಂದೇನ್ರಿ. ಈಗ ನಾನು ಇಲ್ಲ ಅವು ಬೇರೆ. ಹಾಂ ಹೌದೌದು, ಇವು ಅಕ್ಕಿದವ ರೀ. ಅವು ಉದ್ದಿನ ಪಾಪಡಿ ಕುಂದಿರ್ತಾರ. ಕೊಡ್ರಿ. ಕೊಡ್ಲಿ ಏನಂದ್ರಿ ಇನ್ನೊಂದು ಸೇಪ್ ಸಾಕ್ರಿ. ನೇಚ್ಕೋತದ್ರಿ. ಬಿಡುತ್ತೆ, ಈ ಟ್ರಿಪಿಗೆ ಬಿಡೋದು ನಿಂತು ಮತ್ತು ದನ ಭಗವಾನ್ಗಳು ಎತ್ಕೊಂಡು ಹೋಗ್ಬೇಕು. ಮತ್ತು ತೊಳಿಬೇಕು ಬರ ಹಿಂಗೆ ತೊಳೆಯೋದ ಲಗೇಜ್ ಮಂದಿ ಉಳುಕ್ ನೀಡಿದ್ರೆ ಉಳುಕ್ ನೀಡಬೇಕು.
ಆ ಹುಳ್ಳು ಕಲಿಯೋದನ್ನ ಲಗೇಜ್ ಭಾಂಡೆ ತೊಳ್ರಿ ಅನ್ಬೇಕು. ಆ ಭಾಂಡೆ ತೊಳೆ ಬ್ಯಾಗ್ ಕಟ್ರಿ ಎಲ್ಲರ ಗಾಡಿ ಮೇಲೆ ಬ್ಯಾಗ್ ಕಟ್ಕೋಬೇಕು. ಇನ್ನು ಡ್ರೈವರ್ಗಳು ತೊಳಿಬೇಕ್ರಿ ಬಾಂಡೆ. ಬ್ಯಾಗ್ ಕಟ್ಟೋದೈತಲ್ಲ ನೋಡ್ರಿ, ಭಾಂಡೆಗಳು ಕಟ್ರಿ. ಪಣ ಇದ್ರೊಳಗೆ ಏನೋ ಪುಣ್ಯ ಸಿಗ್ತದ. ಎಲ್ಲರೂ ಸೇವೆ ಮಾಡೋದು ಇದು ಸಿಗ್ತಲ್ಲ. ಶ್ರಾವಣದಾಗ ಟ್ರಿಪ್ ಹೊಡಿತಾರ, ವರ್ಷ ಹೊಡಿತಾರ ಎಲ್ಲ ನಮ್ಗೆ ಅಲ್ಲಿದ್ರು ಭಾಳ ಪುಣ್ಯ ಆಗ್ತದಪ್ಪ. ನೀವು ಇಟ್ಟು ನಮ್ಮ ಸೇವೆ ಮಾಡಿರ್ತೀವಿ. ನಮ್ಗೆ ಕಾಲು ಬಿಡ್ಬೇಡ್ರ ನಮ್ಮ ಎಲ್ಲರೂ ಹಿಂಗೆ ಎಲ್ಲ ದೇವ್ರು ಮಾಡೋದು, ನಾವೆಲ್ಲ ಮಾಡೋದನ್ನ. ಬರೀ 2,700 ರೂಪಾಯಿ ತಗೋತಾರ್ರಿ. 600 ರೂಪಾಯಿ ತಗೋತಾರ. 3-4 ದಿನ ಅಲ್ರಿ, 5 ದಿನ ಹೋದ್ರಿ. 4 ದಿನ ಟ್ರಿಪ್ಪಿಗೆ ಊಟ ನಾಷ್ಟ ಎಲ್ಲ, ಊಟ ನಾಷ್ಟ ಇರೋದು ಎಲ್ಲ ವ್ಯವಸ್ಥೆ ತೋರ್ಸೋದು ಎಲ್ಲ. ಯಾವ್ದು ಹುಟ್ಟ ನರಸಿಂಹ ಸ್ವಾಮಿ, ಅಲ್ಲಿದು ಸ್ವರ್ಣಗಿರಿ, ಶ್ರೀಶೈಲಂ, ಮಾನಂದಿ, ಯಾಗಂಟಿ, ನಂದಾವರಂ, ಜೋಗುಳಾಂಬ ಟೆಂಪಲ್, ಶಕ್ತಿಪೀಠ ಅದ. ಅಲ್ಲಿ ಮನ್ಯಂಕೊಂಡ ಬಾಲಾಜಿ ಮಾಡಿ ಮನೆಗೆ ರೈಟ್. ಸಾರಿ ಫ್ರೆಂಡ್ಸ, ಇವತ್ತು ದುನಿಯಾದ ಪೈಲ ಲಕ್ಷ್ಮೀನ ತಿನ್ನಿಸ್ಬೇಕು. ಆಕೆ ನನಗೆ ಇವತ್ತು ತಿನ್ಸ ನಾನೇ ತಿನ್ಸಿದ. ಅದೇ ಹಾಡು ನೋಡ್ತಾರೆ, ಯಾವಾಗ ತಿನ್ನಿಸ್ತಾರೆ ಈಗ ತರಕ್ಕೆ ಹೋದ್ ನಾನು ಈಗ ತಿನ್ಸಿಯಾರ ಹಿಂಗೆ ಹಿಂಗೆ ಮಾಡ್ತಾರೆ. ಹೌದ್ರಿ, ಯಾವಾಗ ಭೀ ಏನೇ ಊಟ ಮಾಡಲಿ ಏನು ತಿನ್ಲಿ ಫಸ್ಟ್ ಅವ್ರ ತಿನ್ನಿಸ್ತೀವಿ. ತಿನ್ನಿಸ್ಲಿ ಅಂದ್ರೆ ನೋಡೋದು, ಯಾಕೆ ತಿನ್ಸಲ್ಲ ಹಿಂಗೆ ನೋಡ್ತಾರೆ. ಯಾಕೆ ತಿನ್ಸಾರ ತಿನ್ನಿಸ್ತೀನಿ ತೋ ಈಗ. ಹೌದೌದು. 3 ದಿನ ಯಾವ್ದು ಉಂಟ್ರಿ? 3 ದಿನ ಅವ್ರಿ. ಈಗ ಮುಂಜಾನೆ ಡೈರೆಕ್ಟ್ ಎದ್ದು ಊಟ, ಮತ್ತು ಅಲ್ಲೇ ಡೈರೆಕ್ಟ್ ಎದ್ದು ಊಟ ಸ್ವರ್ಣಗಿರಿ, ಶ್ರೀಶೈಲಂ, ಅಲ್ಲಿ ಮಹಾನಂದಿ ಮಾಡಿ ಬೀದರ್ ನರಸಿಂಹಸ್ವಾಮಿ ಚಿರುಗುಪ್ಪ ಜಾತ್ರೆ ಅದ. ಕರ್ನಾಟಕನ ಚಿರುಗುಪ್ಪ ಅಂತೇಳಿ ಮಹಾರಾಜರ ಅವ್ರಿಗೆ ತಿಳ್ಕೊಂಡ್ರೆ ಇಲ್ಲ. ಗೌಳಿಗರ ಮಂದಿ ಹೋಗ್ತಾರಲ್ಲಿ, ದರ್ಶನಕ್ಕೆ ಹೋಗ್ತಾರೆ ಕಂಪಲ್ಸರಿ. ಜಾತ್ರೆ ಮಾಡ್ತಾರಲ್ಲಿ, ಅಲ್ಲಿ ಹೋಗ್ತೇವೆ. ಅದು ಮಾಡ್ಕೊಂಡು ಮನೆಗೆ ಬರೋದು. ಹೈರಾಣ ಆಗ್ತಾರೆ. ಮತ್ತು ಮಕ್ಕೊಂಡು 2 ಗಂಟೆದ ಮತ್ತೆ ಹೋಗ್ತಾರೆ ಟ್ರಿಪ್ಪಿಗೆ. ನಿದ್ದಾಗಲ್ಲ. ಮುಂಜಾನೆ ಹೋಗ್ಬಿಡ್ತೀರಿ 5ಕ್ಕೆ ಬಿಟ್ರಿ ಅಂದ್ರೆ 5 ಹೊಂಡ್ಲಕ್ಕೆ ಮನೆಯಿಂದ 6 ಆತ ನನಗೆ. ಅಲ್ಲಿ ಇಟ್ಕೋತೀರಿ? ಅಲ್ಲಿ ಮಧ್ಯಾಹ್ನ 12 ಹೋಗ್ತು. ಓಕೆ ಬಾರಿ ಫ್ರೆಂಡ್ಸ್, ಗುಡ್ ನೈಟ್. ಮುಕ್ಕೊಂಬಿಡ್ತೀರಿ. ಶುಭರಾತ್ರಿ ಎಲ್ಲರಿಗೆ. ನಿದ್ದೆ ಹೊಂಟದ್ರಿ. ಗುಡ್ ಮಾರ್ನಿಂಗ್. 2:45 ಆಗೋಗ್ಯದ. ಆಗ್ರಿ. ವಾ ನಾಳೆಗೆ ಅನ್ನ ಮಾಡ್ತೀವಿ ಅದರಲ್ಲಿ. ಪಾನೀಯದ ಅನ್ನ ಮಾಡೋದ್ರ ಭಾರಿ ಆಯ್ತು. ಬರೀ ಆಯ್ತಲ್ಲ. ನಾಳೆ ಮಾಡೋದ್ರಿ. ರೇಷನ್ ಇಟ್ಟಿನ ಬೇಸರ ಬಂದ್ರಿ. ಖಾಲಿ ಅವು ಚಲೋ ಬಿಡ್ರಿ, ಅಕ್ಕಿಲ್ಲ ರೇಷನ್ ಇಟ್ಟಿರ್ಲಿಕ್ಕೆ ಚಲೋ ತಾರೆ.